ನಮಸ್ತೆ. ನಮಸ್ಕಾರ. ರಾತ್ರಿ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯಿತು. ಆದೇಶ ಕಾರ್ಯಕ್ರಮ ವಿಶೇಷವಾಗಿ ರೈತರ ಬಗ್ಗೆ ಹೆಚ್ಚಾಗಿ ಮಾತಾಡ್ತೀರಾ, ಮತ್ತೆ ಭಕ್ತರು ಕೂಡ ಜಾಸ್ತಿ ಏನನ್ಸುತ್ತೆ, ಏನ್ ಹೇಳೋದು? ನಮಗೆ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಶ್ರೀ ಗ್ರೆಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹತ್ರ ಪುಷ್ಪಪಲ್ಲಕ್ಕಿ ಕಾರ್ಯಕ್ರಮ ಇತ್ತು. ಅದರಲ್ಲಿ ರಸಮಂದಿರ ಕಾರ್ಯಕ್ರಮವನ್ನು ನಮ್ಮ ಒಡ್ಡಲ್ಲಿ ಟೊಮೊಟೊ ಮಾಲೀಕರಿಂದ ಸುಮಾರು 10 ವರ್ಷಗಳಿಂದನೂ ನಮ್ಮ ಟೊಮೊಟೊ ಮಂಡಿ ಮಾಲೀಕರ ಸಂಘದಿಂದ ಆಯೋಜಿಸಲಾಗಿತ್ತು. ಅಲ್ಲಿನ ಒಂದು ಕಾರ್ಯಕ್ರಮ ನೋಡಿದ ತಕ್ಷಣ ಭಕ್ತಾದಿಗಳು, ರೈತ ಬಾಂಧವರು, ಎಲ್ಲ ತಾಲೂಕಿನ ಜನತೆ ಮತ್ತು ಅಷ್ಟು ಅದ್ದೂರಿಯಾಗಿ ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ದಿನ ದೇವರ ಭಕ್ತಿ ಅಂದ್ರೆ ಜಾಸ್ತಿ ಆಗಿದೆ. ಇವತ್ತಿನ ನನ್ನ ಗಟ್ಟಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹಿಸ್ಟ್ರಿ ಅಂದ್ರೆ ನಿನ್ನೆ ತೋರಿಸಿದ್ದಾರೆ ನಮ್ಮ ಭಕ್ತಾದಿಗಳು, ನಮ್ಮ ರೈತ ಬಾಂಧವರು. ಸುಮಾರು 45,000 55,000 ಭಕ್ತಾದಿಗಳು ಬಂದು ಆ ದೇವರ ದರ್ಶನ ಮಾಡಿಕೊಂಡು ಪಲ್ಲಕ್ಕಿ ಸ್ವಾಗತ ಕೋತ ಎಲ್ಲ ಒಂದು ರಸಮಂಜರಿ ಕಾರ್ಯಕ್ರಮ ಇದು ಮಾಡಿದ್ರು. ಅದಕ್ಕೆ ನಾವು ಎಲ್ಲರೂ ಹೋಗಿ ಆ ದೇವರ ದರ್ಶನ ಮಾಡಿಕೊಂಡು ಎಲ್ಲರೂ ಆರೋಗ್ಯ ಇರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ವಿಶೇಷವಾಗಿ ಪೂಜೆ ಮಾಡಿಸಿ, ಮುಖ್ಯವಾಗಿ ನಮ್ಮ ರೈತರು ಎಲ್ಲರೂ ಚೆನ್ನಾಗಿರ್ಬೇಕು, ರೈತರು ಬೆಳೆಯೋ ಬೆಳೆಯನ್ನು ಚೆನ್ನಾಗಿ ಬೆಳೆ ಆಗಬೇಕು, ಒಳ್ಳೆ ರೇಟ್ ಸಿಕ್ಬೇಕು, ರೈತರು ಚೆನ್ನಾಗಿರ್ಬೇಕು ಅಂತೇಳಿ ನಾವು ರೈತರ ಬಗ್ಗೆನೇ ಮಾತಾಡ್ತೀವಿ. ಇವತ್ತು ನಿಮ್ಗೆ ಗೊತ್ತಾದಂಗೆ ನಾವು ಹೊಟ್ಟೆ ತುಂಬ ಅನ್ನ ತಿನ್ಬೇಕು ಅಂದ್ರೆ ರೈತರು ಬೇಕು, ನಾವು ಆರಾಮಾಗಿ ನಿದ್ದೆ ಮಾಡ್ಬೇಕಂದ್ರೆ ನಮ್ಮ ಸೈನಿಕರು ಬೇಕು. ಯಾಕಂದ್ರೆ ನಮ್ಮ ಸೈನಿಕರು ಗಡಿಭಾಗದಲ್ಲಿದ್ದಾರೆ, ನಾವು ಮನೆಯಲ್ಲಿ ಮಾಡ್ಕೊಂಡಿರ್ತೀವಿ. ಇವಾಗ ಬೇರೆ ದೇಶಗಳಲ್ಲಿ ನಡೀತಾ ಇರೋದು ಗೊತ್ತಲ್ವಾ ಘಟನೆಗಳು ಹೆಂಗಿದೆ ಅಂದ್ರೆ, ನಮ್ಮ ದೇಶದಲ್ಲಿ ಹೆಂಗಿದೆಗಳ, ನಮ್ಮ ದೇಶದಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ರೆ ನಮ್ಮ ಸೈನಿಕರೇ ಕಾರಣ. ಇವತ್ತು ನಾನು ನಿಜವಾಗ್ಲೂ ಒಂದು ಮಾತಾಡಕ್ಕೆ ಇರ್ತೀನಿ. ಇವಾಗ ಬೇರೆ ದೇಶಗಳಿಗೆ ನಾವು ಸಹಾಯ ಮಾಡೋಕೆ ಹೋಗ್ತೇವೆ, ನಮ್ಮ ದೇಶಕ್ಕೆ ಸಹಾಯ ತಗೊಂತ ಇಲ್ಲ ನಾವು. ನಮ್ಗೆ ಅದೇ ಹೇಳೋದು, ರೈತರ ಬಗ್ಗೆ ನಿಂತ್ಕೋಬೇಕು, ರೈತರು ಮಾಡ್ಬೇಕು. ಯಾಕೆ ರೈತರು ಅಂದ್ರೆ, ಇವತ್ತು ನೋಡಿ ಟೊಮಾಟೊ ಬೆಳೆ ಕುಸಿತ, ತರಕಾರಿ ಕುಸಿತ ಅಲ್ವಾ. ಇವತ್ತೊಂದು ಪೇಪರ್, ಒಂದು ಕೆಜಿ, ಒಂದು ರೋಲ್ ಬೇಕಂದ್ರೆ 3,500 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ರೇಸ್ ಮಾಡಿದ್ದಾರೆ, ಗ್ಯಾಸ್ ರೇಸ್ ಮಾಡಿದ್ದಾರೆ, ಬೋರ್ ಪೈಪ್ ರೇಸ್ ಮಾಡಿದ್ದಾರೆ, ಟೈನೂರಿ ಅಂತಾರೆ ಅದನ್ನ ರೇಸ್ ಮಾಡಿದ್ದಾರೆ, ಎಲ್ಲಾನು ರೇಸ್ ಮಾಡಿದ್ದಾರೆ. ಯಾಕೆ ತರಕಾರಿ ರೇಸ್ ಮಾಡೋಕ್ಕಾಗಲ್ವಾ? ಯಾಕೆ ರೇಸ್ ಮಾಡೋಕ್ಕಾಗಲ್ಲ? ಇವತ್ತು ಅದು ಮಾತ್ರ ಡಿಮ್ಯಾಂಡ್ ಮಾಡ್ಬೋದು. ಅದೇ ರೈತರು ತಿಳ್ಕೊಂಡ್ರೆ, ರೈತರು ತಿಳ್ಕೊಂಡು ಒಂದು 10 ದಿವಸ ತರಕಾರಿ ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ? ಇರತ್ತಾ? ಅನ್ನ ಕೊಡೋರಿಗೆ ಯಾವತ್ತು ಮೋಸ ಮಾಡಬಾರ್ದು, ರೈತರಿಗೆ ಮೋಸ ಮಾಡಬಾರ್ದು. ಯಾವುದೇ ಗೋರ್ಮೆಂಟ್ ಆಗ್ಲಿ, ಯಾರೇ ಆಗ್ಲಿ, ರೈತರಿಗೆ ಅನ್ಯಾಯ ಮಾಡಬಾರ್ದು, ರೈತರ ಜೊತೆ ನಿಂತ್ಕೋಬೇಕು. ಇವತ್ತು 4 ವರ್ಷ ಏನು ಕೊರೋನಾ ಬಂತು, ಸೈರನ್ ಹಾಕಿದ ತಕ್ಷಣ ಮನೆಯಲ್ಲಿ ಸೇರ್ಕೊಂಡು ಲಾಕ್ ಮಾಡ್ಕೊಂಡ್ರು. ರೈತರು ಜಮೀನಲ್ಲಿದ್ರು, ಜಮೀನು ಬೆಳೆದಿಲ್ಲ ಅಂದ್ರೆ ನಿಂಗೆ ಸೈರನ್ ಆಗೋಷ್ಟು ಬರುತ್ತಾ? ತರಕಾರಿಗೆ ಯಾವುದೇ ಆಗ್ಲಿ ಬರುತ್ತಾ? ಅದು ಬರಲ್ಲ. ಅದಕ್ಕೋಸ್ಕರ ಎಲ್ಲರೂ, ಯಾರೇ ಆಗ್ಲಿ, MLA ಆಗ್ಲಿ, MP ಆಗ್ಲಿ, ಮಿನಿಸ್ಟರ್ ಆಗ್ಲಿ, CM ಆಗ್ಲಿ, ಸರ್ಕಾರ ಆಗ್ಲಿ, ರೈತರ ಬಗ್ಗೆ ನಿಂತ್ಕೊಂಡು ರೈತರ ಬಗ್ಗೆ ನಾವು ಇದು ಮಾಡಿದ್ರೆ ಯಾವತ್ತೂ ನಿಮ್ಮನ್ನು ಮರೆಯಲ್ಲ, ನಿಮ್ಮನ್ನು ಯಾವತ್ತೂ ಬಿಡೋದಿಲ್ಲ. ಇವತ್ತು ರೈತರ ಬಗ್ಗೆ ಯಾರು ನಿಂತ್ಕೊಂತಾರೋ ಅದೇ ಸರ್ಕಾರ ನಿಲ್ಲುತ್ತೆ ಅಂತೇಳಿ ಇವಾಗ ಹೇಳಕ್ ಇಷ್ಟಪಡ್ತೀವಿ. ಕಾರ್ಯಕ್ರಮ ಯಶಸ್ವಿಯಾಗಿದ್ರೆ ಅಷ್ಟು ಭಕ್ತಾದಿಗಳು ಬಂದು ಅಷ್ಟು ಇದು ಮಾಡಿದ್ರು ಯಾವುದೇ ಒಂದು ಘಟನೆ ಆಗ್ದಿರಾ ಒಳ್ಳೆ ಒಂದು ದೇವರ ದರ್ಶನದಲ್ಲಿ ಒಳ್ಳೆ ಒಂದು ಇದು ಮಾಡಿದ್ದಾರೆ. ನಿಜವಾಗ್ಲೂ ಎಲ್ಲಾ ನಮ್ಮ ರೈತ ಬಾಂಧವರಿಗೂ, ಸಾರ್ವಜನಿಕರಿಗೂ, ಎಲ್ಲಾ ಭಕ್ತಾದಿಗಳಿಗೂ ನಮಸ್ಕಾರ ಹೇಳುತ್ತಾ ಇವತ್ತಿನ ಯಶಸ್ವಿ ಮಾಡಿದ್ದಾರೆ ಅಂದ್ರೆ ನಮ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡೋಣ ಅಂತ ನಮಗೂ ಖುಷಿ ಆಗುತ್ತೆ. ಇದಕ್ಕೆ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯವರು ಮಾತ್ರ ಒಳ್ಳೆ ಸಹಕಾರ ಮಾಡಿದ್ದಾರೆ. ಯಾಕಂದ್ರೆ ಇಷ್ಟು ಭಕ್ತಾದಿಗಳು, ರೈತರು, ಯಾರಿಗೇ ಒಂದು ಪ್ರಾಬ್ಲಮ್ ಆಗ್ದಿರಾ ಅವರು ಇದು ಮಾಡಿದ್ದಾರೆ. ದೇವಸ್ಥಾನ ಕಮಿಟಿ ಅವರು ಮಾತ್ರ ಎಲ್ಲ ನಮ್ಮ ದೇವಸ್ಥಾನ ಒಂದು ಕಮಿಟಿ ಆಗ್ಲಿ ಎಲ್ಲರೂ ಸೇರಿ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಯಾವುದೇ ಒಂದಿಲ್ಲ, ವಾರ್ಡ್ ನೀರು ಕುಡಿಯೋ ನೀರಾಗ್ಲಿ, ಒಂದು ಪ್ರಸಾದ ಯೋಗಗಳಾಗ್ಲಿ, ನೀಟ್ನೆಸ್ ಆಗ್ಲಿ, ಒಂದು ಯಾವುದೇ ಒಂದು ಹಾಸ್ಪಿಟ್ಲು, నేను ಹೆಲ್ತ್ ಕ್ಯಾಂಪ್ ಕೂಡ ಒಂದು ಬರೋರಿಗೆ ಯಾವುದೇ ಪ್ರಾಬ್ಲಮ್ ಒಂದು ಹೆಲ್ತ್ ಕ್ಯಾಂಪ್ ಕೂಡ ಆಯೋಜನೆಯಾಗಿತ್ತು. ಯಾವುದೇ ಒಂದು ಇಲ್ದಿರ ಎಲ್ಲಾ ಒಂದು ಸವಲತ್ತುಗಳನ್ನ ಮಾಡಿ ಬರುವಂತ ಭಕ್ತಾದಿಗಳಿಗೆ ಒಳ್ಳೆ ಒಂದು ಇದು ಮಾಡಿ ನಿನ್ನೆ ಒಂದು ಪುಷ್ಪಪಲ್ಲಕ್ಕಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ಹೋರಾಟ ರೈತರ ಬಗ್ಗೆ ಹೋರಾಟ ನಾವು ನಡೆಯಕ್ಕೆ ರೆಡಿ. ರೈತರಿಗೋಸ್ಕರ ನಾವು ಏನ್ ಮಾಡಕ್ಕೂ ರೆಡಿ. ನಾವು ಯಾವ್ದಕ್ಕೂ ಹಿಂದೆ ಹೋಗಲ್ಲ. ಇದನ್ನ ದಿನ ಎಲ್ಲಾ ರೇಟ್ಗಳು ಬೆಳೆಸಬಹುದು. ತರಕಾರಿ ರೈತರು ಬೆಳೆದಿರೋ ರೇಟ್ ಬೆಳೆಸಿಲ್ಲ ಅಂತ ಏನಕ್ಕೆ ಕೇಳುತ್ತೆ?
ನಾನು ಹೇಳ್ತಾ ಇದ್ದೇನೆ, ರೈತರ ಬಗ್ಗೆ ನಿಂತ್ಕೊಂತೀವಿ, ರೈತರ ಜೊತೆಯಲ್ಲಿ ಇರ್ತೀವಿ, ರೈತರಿಗೋಸ್ಕರ ನಾವು ಇರೋದು. ಇವತ್ತು ರೈತರಿಂದನೇ ಇವತ್ತು ಟೊಮಾಟೊ ಮಾರ್ಕೆಟ್ ಇರೋದು, ಹುಣಸೆ ಮಾರ್ಕೆಟ್ ಇತ್ತು ಮಾರ್ಕೆಟು. ಇವತ್ತು ಇಷ್ಟು ಭಾರತ ದೇಶದಲ್ಲಿ ನಂಬರ್ 1 ಆಗ್ತಾ ಇದೆ ಒಡ್ಡಲ್ಲಿ ಟೊಮಾಟೊ ಮಾರ್ಕೆಟ್. ಯಾರಿಂದ ಬಂತು? ರೈತರಿಂದ ಬಂದು, ರೈತರು ಬೆಳೆದು ಹಾಕೊಂಡ್ ಬಂದಿದ್ದಕ್ಕೆ ಇವತ್ತು ಅವ್ರು ಹಾಕಿರೋ ಬಂಡವಾಳ ಬರ್ತಾ ಇಲ್ಲ. ಆ ಬಂಡವಾಳ ಬರ್ಲಿಲ್ಲ ಅಂದ್ರೆ ರೈತರ ಬಗ್ಗೆ ಇರ್ಲಿಲ್ಲ ಅಂದ್ರೇನು? ಅದಕ್ಕೆ ಹೇಳ್ತಾ ಇದ್ದೇನೆ, ರೈತರ ಕಡೆ ನಿಂತ್ಕೊಳ್ಳಿಲ್ಲ ಅಂದ್ರೆ ಯಾವ ಸರ್ಕಾರಗನ್ನು, ಒಂದು ವಿಧಾನಸೌಧದಲ್ಲಿ ರೈತರೆಲ್ಲ ಹೋಗಿ ನಾವು ಸುಮಾರು 45,000 ರೈತರು ಬಂದು ಅಲ್ಲಿ ನಾವು ಸ್ಟ್ರೈಕ್ ಮಾಡ್ತೀವಿ. ಯಾಕೆ ನೀವು ಎಲ್ಲದಕ್ಕೂ ರೇಟ್ ಇದು ಮಾಡ್ತೀವಿ? ರೈತರು ಬೆಳೆಯುವ ಒಂದು ತರಕಾರಿ ಆಗ್ಲಿ ಎಲ್ಲ ಇದಕ್ಕೂ ಯಾಕೆ ನೀವು ಬೆಲೆ ಇದು ಮಾಡ್ತಾ ಇಲ್ಲ? ಯಾಕೆ ಬೆಂಬಲ ಬೆಲೆ ಘೋಷಣೆ ಮಾಡ್ತಾ ಇಲ್ಲ? ನೀವು ಎಲ್ಲದಕ್ಕೂ ರೈತರ ಬಗ್ಗೆ ನಿಂತ್ಕೊಳ್ರಿ ಅಂತ ಹೇಳಿ ನಾವು ಗಲಾಟೆ ಮಾಡ್ತೀವಿ. ಒಂದು 6 ತಿಂಗಳ ಮೇಲೆ ಟೊಮೊಟೊ ಜಾಸ್ತಿ ಆದಷ್ಟು ಕಡಿಮೆ ಆಗೋಗ್ತದೆ. ನೋಡ್ತಾ ಇದ್ದೇವೆ ಸರ್, ಟೊಮಾಟೊ ಕಡಿಮೆ ಆಗೋದು 1 ಎಕರೆ ಮಾಡ್ಬೇಕಂದ್ರೆ 2,500 3 ಲಕ್ಷ ಬೇಕು. 2,500 ಲಕ್ಷದಿಂದ 3 ಲಕ್ಷ ಬೇಕು. ಇಲ್ಲಿ 50,000 ಬರ್ತಲ್ಲ, 30,000 ಬರ್ತಲ್ಲ. ಇನ್ನೊಂದು ಬೆಳೆ ಮಾಡ್ಬೇಕಂತ ಹೆಂಗೆ? ಸುಮಾರು 2 ವರ್ಷದಿಂದ ಇದೇ ರೇಟ್ ಆಗೋಯ್ತು. ಇವತ್ತು ಇಂಥ ರೇಟ್ ಡೌನ್ ಅಲ್ಲಿ ಸರ್ಕಾರ ಬಂದು ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ರೆ ಮುಂದಿನ ತಿಂಗಳಲ್ಲಿ ಮಾಡುವಂತ ಒಂದು ತೋಟಕ್ಕೆ ಕೂಡ ರೈತರು ಒಂದು ಧೈರ್ಯವಾಗಿ ಮಾಡಬಹುದಾಗಿತ್ತು. ಇವತ್ತು ಇದೇ ತರ ಮಾಡ್ತಾ ಇದ್ರೆ ಬಿಡ್ತಾ ಇದ್ರೆ ರೈತರು, ನೀವೇನ್ ತಿಂತೀರ? ಆಮೇಲೆ ಯಾರು ಏನ್ ತಿನ್ನಲ್ಲ, ಯಾರು ಏನು ಇರೋದಿಲ್ಲ. ರೈತರು ಏನೋ ಬೆಳೆ ಮಾಡ್ಲಿಲ್ಲ ಅಂದ್ರೆ ಯಾರಿಗೂ ಏನು ಇರಲ್ಲ. ಯಾವ VIP ಇರಲ್ಲ, ಇನ್ಯಾವ ಈ ಒಂದು ರಾಜಕೀಯವೂ ಇರಲ್ಲ, ಯಾರು ಇರಲ್ಲ. ರೈತರು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರೋದು. ವಿಶೇಷವಾಗಿ ನಿನ್ನೆ ಕಾರ್ಯಕ್ರಮದಲ್ಲಿ ಸ್ಟೇಜ್ ಮೇಲೆ ಯಾರೂ ಇರಲಿಲ್ಲ, ಬರೀ ರೈತರ ಪರವಾಗಿ ರೈತರ ಕಾರ್ಯಕ್ರಮ ಅಂತ ಹೇಳ್ತಾರೆ. ಸರ್, ಅದು ದೇವಸ್ಥಾನ ಪ್ರೋಗ್ರಾಮ. ಎಲ್ಲಾ ರೈತರು ಅಂದ್ರೆ ಇದು ದೇವಸ್ಥಾನ ಅಂದ್ರೆ ಎಲ್ಲಾ ಸಾರ್ವಜನಿಕರು ಎಲ್ಲರೂ ಬರೋ ಕಡೆ. ಅದು ರಾಜಕೀಯ ಬೇಡ ಅಂತೇಳಿ ನಮ್ಮ ರೈತರೇ ನಮ್ಗೆ VIP ಅಂತ ನಾನು ನಮ್ಮ ರೈತರಿಗೋಸ್ಕರ ಇದು ಮಾಡಿದ್ವು. ನಮ್ಗೆ ರೈತರೇ VIP ಅಲ್ಲಿ. ಯಾಕಂದ್ರೆ ರಾಜಕೀಯ ಬೇಡ ಅಲ್ಲಿ. ದೇವಸ್ಥಾನ ಅಂದ್ರೆ ಎಲ್ರಿಗೂ ಬೇಕು, ಎಲ್ರೂ ಆ ದೇವರ ಆಶೀರ್ವಾದ ಇರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಆರೋಗ್ಯ ಇರಬೇಕು ಅಂತೇಳಿ ಎಲ್ಲರೂ ನಾವು ಎಲ್ಲರೂ ಸಮಾನವಾಗಿ ಆ ದೇವರ ದರ್ಶನದಲ್ಲಿ ಪಾಲ್ಗೊಂಡು ಪಲ್ಲಕ್ಕಿಯನ್ನ ಯಶಸ್ಸು ಮಾಡಿದ್ರೆ ಅದಕ್ಕೆ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತೀವಿ. ವಿಶೇಷವಾಗಿ ಇತ್ತೀಚೆಗೆ ಬಹಳಷ್ಟು ಕಾರ್ಯಕ್ರಮಗಳು ಕೊನೆಯದಾಗಿ ನಮ್ಮದೇನಂದ್ರೆ ಒಂದು ದೇವರ ಕಾರ್ಯಕ್ರಮ ಎಲ್ಲೇ ಆದ್ರೂ ನಾವು ಹೋಗಿ ನಾವು ಕಾರ್ಯಕ್ರಮನ ಯಶಸ್ಸು ಮಾಡ್ತೀವಿ. ಯಾಕಂದ್ರೆ ನಾವು ಏನಕ್ಕೆ ಕಾರ್ಯಕ್ರಮ ಮಾಡಿದ್ವಿ ಅಂದ್ರೆ ಅಲ್ಲಿನ ಒಂದು ವಾತಾವರಣದಲ್ಲಿ ಅಲ್ಲಿನ ಒಂದು ರೈತರು ಆಗ್ಲಿ, ಅಲ್ಲಿನ ಒಂದು ಜನರು ಸಾರ್ವಜನಿಕರಾಗಲಿ ಎಲ್ಲರೂ ಚೆನ್ನಾಗಿರ್ಬೇಕು, ಆರೋಗ್ಯ ಇರಬೇಕಾಗಿ, ರೈತರಿಗೆ ಒಳ್ಳೆ ಬೆಳೆ ಆಗ್ಬೇಕು, ಮಳೆ ಬೀಳ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಆ ಊರಲ್ಲಿ ಆ ದೇವಸ್ಥಾನ ಹತ್ರ ಒಂದು ಪ್ರೋಗ್ರಾಮ್ ಮಾಡಿ ಆ ದೇವರ ಹತ್ರ ಮನವಿ ಮಾಡ್ಕೊಂತೀವಿ.